ಓಂ ಗುರುದ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು. ಈ ದಿನದ ಒಂದು ವಿಶೇಷ ಸಂಚಿಕೆ ಪಶ್ಚಿಮ ದಿಕ್ಕಿನ ಬಗ್ಗೆ ತಿಳಿದುಕೊಳ್ಳೋಣ. ಪಶ್ಚಿಮ ದಿಕ್ಕು ವೆರಿ ಪವರ್ಫುಲ್ ದಿಕ್ಕು. ಗ್ರಹಾಧಿಪತಿ ಬಂದು ಶನಿ, ದಿಕ್ಪಾಲಕರು ಬಂದು ವರುಣ, ಅಂದ್ರೆ ಮಳೆಯ ದೇವರು ವರುಣ ಬರ್ತಾರೆ. ಈ ದಿಕ್ಕು ವೆರಿ ಪವರ್ಫುಲ್ ದಿಕ್ಕು. ಸರಿಯಾಗಿ ನೀವು ವಾಸ್ತುಸಮ್ಮತವಾಗಿ, ಆಯಸಮ್ಮತವಾಗಿ, ದಿಕ್ಕಿಗೆ ಅನುಗುಣವಾಗಿ ನೀವು ಮನೆಯನ್ನು ಕಟ್ಟಿದಾಗ ನೋಡಿ, ಇದು ಒಂದು ನಿಮ್ಮ ನಿವೇಶನ. ಇದು ಪೂರ್ವ, ಇದು ಪಶ್ಚಿಮ, ಇದು ದಕ್ಷಿಣ, ಇದು ಉತ್ತರ. ಪಶ್ಚಿಮ ದಿಕ್ಕಿನಲ್ಲಿ ರಸ್ತೆ ಇದೆ. ಆದರೆ ನೀವು ಮನೆಯನ್ನು ಕಟ್ಟಬೇಕಾದ್ರೆ ಉಚ್ಚ ಸ್ಥಾನವಾದಂಥ ಪಶ್ಚಿಮ ವಾಯುದಲ್ಲಿ ಪ್ರವೇಶ ದ್ವಾರವನ್ನು ಕಟ್ಟಿಕೊಂಡು ಸುತ್ತ ಕಾಂಪೌಂಡ್ ಕೊಟ್ಕೊಂಡು ನಿಮ್ಮ ಮನೆಯಲ್ಲಿ ಬಳಸಿದಂಥ ನೀರು ಉಚ್ಚ ಸ್ಥಾನವಾಗಿ ಹರಿಬೇಕು ವಿನಃ ಪಶ್ಚಿಮದಲ್ಲಿ ಮಧ್ಯದಲ್ಲಿ ಇರೋದು ಅಥವಾ ಪಶ್ಚಿಮ ನೈಋತ್ಯದಲ್ಲಿ ಹರಿಲಿಕ್ಕೆ ಬಿಡಬಾರ್ದು. ಆ ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಆ ಮನೆಯ ಮುಖ್ಯಸ್ಥನಿಗೆ ಸಕ್ಸಸ್ಸು ತುಂಬಾ ವಿರಳ ಸಿಗೋದಿಲ್ಲ. ಹಾಗೆ ತಿಳ್ಕೊಳ್ಳೋಣ. ಗ್ರಹಾಧಿಪತಿ ಬಂದು ಶನಿ, ಕರ್ಮಫಲದಾತ, ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಫಲಗಳನ್ನು ಪ್ರಾಪ್ತಿ ಮಾಡ್ತಾರೆ. ಇನ್ನ ವರುಣನ ಆಶೀರ್ವಾದ ಇದ್ದೇ ಇರ್ತದೆ. ಹಾಗೆ ಬ್ರಹ್ಮಸ್ಥಾನ, ಈ ಪಶ್ಚಿಮ ದಿಕ್ಕನ್ನು ನಾವು ಸರಿಯಾಗಿ ಅಳವಡಿಸ್ಕೊಂಡಿದ್ದೇ ಆದಾಗ ಉಚ್ಚ ಸ್ಥಾನದಲ್ಲಿ ಪ್ರವೇಶ ದ್ವಾರ. ಆದಷ್ಟು ನೀವು ಪಶ್ಚಿಮದಲ್ಲಿ ಮನೆಯನ್ನು ಕಟ್ಟಬೇಕಾದ್ರೆ ಈ ರೀತಿ ನೀವು ಇದು ಮಾಡಿಕೊಂಡು ಅಥವಾ ಕೆಳಗಡೆ ಫುಲ್ಲು ಕಾಂಪೌಂಡು ಸುತ್ತ ಕಾಂಪೌಂಡ್ ಹಾಕ್ಕೊಂಡು ಪಾರ್ಕಿಂಗ್ ಕೊಟ್ಟುಕೊಂಡು ಮೇಲೆ ನೀವು ಮನೆಯನ್ನು ಕಟ್ಟಿಕೊಳ್ಳಿಕ್ಕೆ. ಯಾಕೆಂದ್ರೆ ಕಮರ್ಷಿಯಲ್ ವಾಸ್ತು ನೋಡೋಕ್ಕಾಗಲ್ಲ, ಮನೆಯಲ್ಲಿ ವಾಸ್ತು. ಯಾಕೆಂತಂದ್ರೆ ನೋಡಿ, ಕೆಲವು ಕಡೆ ಕಮರ್ಷಿಯಲ್ ವಾಸ್ತು ನೋಡೋಕ್ಕೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ನಮ್ಮ ಮನೋಶಕ್ತಿಯನ್ನು ಬಳಸಿ ನಾವು ಹಣವನ್ನು ಗಳಿಸ್ಬೇಕು, ವ್ಯಾಪಾರವನ್ನು ಮಾಡಬೇಕು. ಹಾಗೆ ಮನೆಯಲ್ಲಿ ಪರಿಪೂರ್ಣ ವಾಸ್ತು ಇರಲೇಬೇಕು, ಅದು ಯಾವುದೇ ದಿಕ್ಕಿರಲಿ. ಯಾಕೆಂದರೆ ನಾವು ದಿನದ 12 ಗಂಟೆ ನಾವು ಹೊರಗಡೆ ಸಂಪಾದನೆ ಮಾಡ್ಲಿಕ್ಕೆ ಹೋಗ್ತೀವಿ. ಅಲ್ಲಿ ನಮ್ಮ ಎನರ್ಜಿಯನ್ನು ಮನೆಯಲ್ಲಿ ಬಂದು ಚಾರ್ಜ್ ಆಗ್ತೀವಿ, ಹೊರಗಡೆ ಹೋಗಿ ಖರ್ಚು ಮಾಡ್ತೀವಿ. ಅಲ್ಲೂ ಎನರ್ಜಿ ಖರ್ಚಾಯ್ತು, ಮನೆಗೆ ಬಂದು ಎನರ್ಜಿ ಖರ್ಚಾಯ್ತು ಅಂದ್ರೆ ಬೇಗ ರಿಪೇರಿಗೆ ಬರ್ತದೆ ಬಾಡಿ ಅಂತ ಅರ್ಥ. ಮನೆಗೆ ಬಂದಾಗ ಶಾಂತಿಯಿಂದ, ನೆಮ್ಮದಿಯಿಂದ ನಾವು ಗಳಿಸಿದಂಥ ದುಡ್ಡನ್ನು ಶೇಖರಣೆ ಮಾಡಿಕೊಂಡು ಮಕ್ಕಳ ಜೊತೆ, ಹೆಂಡತಿ ಜೊತೆ, ಕುಟುಂಬದ ಜೊತೆ ಸಂತೋಷವಾಗಿರ್ಬೇಕು. ಆದರೆ ನಾವೇನ್ ಮಾಡ್ತೀವಿ, ಮನೆಯ ವಾಸ್ತುವನ್ನು ಸರಿಯಾಗಿ ಮಾಡೋದಿಲ್ಲ, ದೇಹದ ವಾಸ್ತುವನ್ನು ಸರಿಯಾಗಿ ಮಾಡ್ಕೊಳ್ಳೋದಿಲ್ಲ, ನಾವು ಬೇರೆದ್ರ ಮೇಲೆ ಟೈಮ್ ಹಾಕ್ತಾ ಇರ್ತೀವಿ. ಹಾಗಾಗಿ ಕಮರ್ಷಿಯಲ್ಲಿಗೂ ಇದಕ್ಕೂ ಸಂಬಂಧ ಇಲ್ಲ. ಇದು ಮನೆಗೆ ಸಂಬಂಧಪಟ್ಟಂತ ವಾಸ್ತು. ಆದರೆ ಕಮರ್ಷಿಯಲ್ ಮಾಡಬೇಕಾ, ಪರಿಸ್ಥಿತಿಗಳು ನೋಡ್ಕೊಂಡು ಆಯಾ ಚೆನ್ನಾಗಿ ಮಾಡ್ಕೊಂಡ್ರು ಸಾಕು. ಓಕೆನಾ? ಈಗ ತಿಳ್ಕೊಳ್ಳೋಣ. ಈ ಮನೆ ಪಶ್ಚಿಮ ದಿಕ್ಕು ಏನ್ ಹೇಳುತ್ತೆ ಅಂದ್ರೆ ತುಂಬಾ ಒಳ್ಳೆಯ ದಿಕ್ಕು, ವಾಯುವಿನ ತತ್ವ. ಹಾಗೆ ಶನಿ ಕರ್ಮಫಲದಾತ. ರಾಜಕೀಯ ಕ್ಷೇತ್ರದಲ್ಲಿ ನಾವು ಬೆಳಿಬೇಕು, ಜನನಾಯಕನಾಗಬೇಕು, ಅಥವಾ ದೊಡ್ಡ ದೊಡ್ಡ ವ್ಯಾಪಾರ ಉದ್ಯಮಗಳನ್ನ ದೇಶ ವಿದೇಶಗಳಲ್ಲಿ ಅಥವಾ ಒಂದೊಂದು ಕಂಪ್ನಿಗಳನ್ನ ಕಟ್ಟಬೇಕು, ಅಥವಾ ಒಂದು ಶಾಲೆ ಕಾಲೇಜುಗಳನ್ನ ಕಟ್ಟಬೇಕು, ದೊಡ್ಡ ದೊಡ್ಡ ರಾಜಕೀಯದಲ್ಲಿ ತುಂಬಾ ಸಾಧನೆ ಮಾಡ್ಲಿಕ್ಕಿದ್ದಂಥವ್ರು ಪಶ್ಚಿಮ ದಿಕ್ಕು ಇಸ್ ವೆರಿ ಪವರ್ಫುಲ್. ಆ ದಿಕ್ಕು ತುಂಬ ಶ್ರೀಮಂತಿಕೆಯನ್ನು ಕೊಡುತ್ತೆ, ಹಣವನ್ನು ಕೊಡ್ತದೆ, ಐಶ್ವರ್ಯವನ್ನು ಕೊಡ್ತದೆ, ಧೈರ್ಯವನ್ನು, ಸಾಹಸವನ್ನು ಮಾಡ್ಬೋದು. ಆದರೆ ಇಲ್ಲಿ ವಾಸ್ತು ಸಮ್ಮತವಾಗಿರಬೇಕು, ಆಯಾಸಮ್ಮತವಾಗಿರಬೇಕು ಮನೆ. ಇದನ್ನು ತಿಳ್ಕೊಳ್ಳಿ. ಇವತ್ತು ಎಷ್ಟೋ ಜನ ರಾಜಕಾರಣಿಗಳು ಪಶ್ಚಿಮ ದಿಕ್ಕಿನಲ್ಲಿದ್ದಂಥವರು ರಾಜ್ಯವನ್ನು ಆಳ್ತಾ ಇದ್ದಾರೆ, ಅಥವಾ ರಾಜಕೀಯ ಕ್ಷೇತ್ರ, ಆಯಾ ಕ್ಷೇತ್ರದಲ್ಲಿ ಉನ್ನತವಾದಂಥ ಸ್ಥಾನಕ್ಕೆ ಹೋಗಿದ್ದಾರೆ. ಹಾಗೆ ಸಮೃದ್ಧಿಯನ್ನು ತಂದು ಕೊಡುತ್ತದೆ. ಹಣ, ಐಶ್ವರ್ಯ, ಆಯುಷು, ಸಂಪತ್ತು, ಸ್ಥಾನಮಾನ, ಗೌರವ. ಒಂದು ವೇಳೆ ಲೋಪದೋಷಗಳಾಗಿದ್ರೆ ಅನಾರೋಗ್ಯ ಅಥವಾ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಬಂದು ಅವ್ರಿಗಿಂತ ಇವ್ರು ಹೋಗ್ಬೋದು ಅಥವಾ ಇವ್ರಿಗಿಂತ ಅವ್ರು ಹೋಗ್ಬೋದು. ಏನ್ ಲೋಪದೋಷಗಳು? ಕೆಲವರು ಮಧ್ಯೆ ಇಲ್ಲೆಲ್ಲ ಈ ಭಾಗವನ್ನು ವಾಯುವಿನ ಕಟ್ ಮಾಡಿಬಿಡ್ತಾರೆ, ಪಶ್ಚಿಮ ವಾಯುವಿನ ಕಟ್ ಮಾಡಿಬಿಟ್ಟು ಮನೆ ಕಟ್ತಾರೆ. ಹಾಗೇನಾಗುತ್ತೆ ಅಂದ್ರೆ ಆ ಬಲ ಹೊರಟೋಯ್ತು, ಆ ಮನೆಯ ಮುಖ್ಯಸ್ಥನ ಒಂದು ಬಲನೇ ಹೊರಟೋಯ್ತು. ಆಗ ಒಂದು ಕಳ್ಕೊಳ್ಬಹುದು ಅಥವಾ ಒಂದನ್ನು ಪಡ್ಕೊಳ್ಳಬಹುದು. ಆದ್ರೆ ಯಾವುದೇ ಜಾಗಕ್ಕೂ ಕಾರಣಕ್ಕೂ ಪಶ್ಚಿಮದಲ್ಲಿ ಪ್ರವೇಶ ದ್ವಾರ ಇಟ್ಕೊಂಡು ವಾಯುದಲ್ಲಿ, ಪಶ್ಚಿಮ ವಾಯುದಲ್ಲಿ ಇದು ಕಟ್ಟಾಗ್ಲೂಬಾರ್ದು ಅಥವಾ ಬೆಳೆಸ್ಕೊಳ್ಳೂಬಾರ್ದು. ನಾನು ಎಲ್ಲಾ ಸಂಚಿಕೆಯಲ್ಲಿ ಹೇಳಿದ್ದೀನಿ, ನಿಮ್ಮ ನಿವೇಶನ ಹೇಗ್ ಬೇಕಾದ್ರೂ ಇರಲಿ, ಆದ್ರೆ ಮನೆ ಕಟ್ಟುವಾಗ ಆ ಮನೆಯ ಆಯ ಕೆಡದಂಗೆ ಅಥವಾ ಆ ದಿಕ್ಕುಗಳು ಬೆಳೆದಂಗೆ, ಆ ದಿಕ್ಕು ಬೆಳೆಸ್ಕೊಂಡೋದ್ರೂ ಫೌಂಡೇಶನ್ ಬೆಳೆಸ್ಕೊಂಡೋದ್ರು ಆಯಕ್ಕೆ ಆಪತ್ತು,
ಆ ನಿವೇಶನದ ಫೌಂಡೇಶನ್ ನೀವು ಕಟ್ ಮಾಡಿದ್ರು ಆಯಕ್ಕೆ ಆಪತ್ತು. ನೆನ್ಪಿಟ್ಕೊಳ್ಳಿ, ಆಯಕ್ಕೆ ಆಪತ್ತು ಬಂದ್ರೆ ಆ ಮನೆ ಮುಖ್ಯಸ್ಥ ಇರ್ಬೋದು, ಮುಖ್ಯಸ್ಥಗಿರೋ ಆಯುಷ್ ಪ್ರಾಪ್ತಿ ಆಗೋದಿಲ್ಲ. ಮಕ್ಕಳಿಗೆ ಆಯುಷು ಕಡಿಮೆ ಆಗ್ಬಹುದು. ಒಬ್ಬೊಬ್ರು ಅವ್ರ ಕರ್ಮದ ಮೇಲೆ ಅವರಿಗೆ ಆ ಒಂದು ಸಮಸ್ಯೆಗಳು ಬರಬಹುದು. ಆದರೆ ಸರಿಯಾಗಿದ್ರೆ ನಿಮ್ಮ ನಂತರ ನಿಮ್ಮ ಮಕ್ಕಳು ನೋಡಿ, ಎಷ್ಟೋ ಜನ ರಾಜಕೀಯದವರಾಗಿರ್ತಾರೆ. ಕೆಲವರು ಸ್ವಂತ ಶಕ್ತಿಯಿಂದ ಮೇಲೆ ಬಂದಿರ್ತಾರೆ, ಕೆಲವರು ಅವ್ರ ತಂದೆಯ ಬಲದಿಂದ ಮೇಲೆ ಬಂದು ಮುಂದೆ ಒಂದು ದಿವಸ ಅವ್ರ ಕೈಲಿ ಆ ರಾಜಕೀಯದಲ್ಲಿ ಬೆಳಿಲಿಕ್ಕೆ ಆಗ್ತಿರಲ್ಲ, ಅಥವಾ ಆ ಕ್ಷೇತ್ರ ತಂದೆ ಕಟ್ಟಿದಂಥ ಸಾಮ್ರಾಜ್ಯವನ್ನ ಮಕ್ಕಳ ಕೈಲಿ ಉಳಿಸ್ಕೊಳ್ಳಿಕ್ಕೆ ಆಗ್ತಿರಲ್ಲ. ಕಾರಣ ಇಷ್ಟೇ, ವಾಸ್ತುವಿನಲ್ಲಿ ಲೋಪದೋಷಗಳಿದ್ದಾಗ. ನಾವು ಯಾವ ಮನೆಯಲ್ಲಿ ಇದ್ವಿ, ಆ ಮನೆ ನಮ್ಮನ್ನು ಎಲ್ಲಿಗೆ ತೆಗೆದುಕೊಂಡು ಹೋಯ್ತು ಅಂತ ಫಸ್ಟ್ ಗಮನಿಸ್ಬೇಕು. ನಾವು ಬೆಳೆದು ಬಂದ ಮನೆ, ಹುಟ್ಟಿ ಬಂದ ಮನೆಯನ್ನ ನಾವು ಕಡೆಗಣಿಸ್ಬೋದು. ಯಾಕೆಂದ್ರೆ ನನ್ನ ಜೀವನದಲ್ಲಿ ನಾನು ಬೆಳೆದು ಬಂದ ಮನೆಯನ್ನ ಕಡೆಗಣಿಸಿದಕ್ಕೆ ನನ್ನ ಜೀವನದಲ್ಲಿ ಅನಾರೋಗ್ಯ, ಗಳಿಸಿದಂಥ ಸಂಪತ್ತು, ಆಸ್ತಿ ಎಲ್ಲ ಕಳ್ಕೊಂಡೆ. ಕುಟುಂಬದಲ್ಲಿ ದೊಡ್ಡ ಸಮಸ್ಯೆಯನ್ನು ನಾನು ಅನುಭವಿಸ್ಬೇಕಾಗಿ ಬಂತು. ಯಾಕೆಂತಂದ್ರೆ ಯಾವುದನ್ನು ನಾನು ಮುಚ್ಚಿಕೊಳ್ಳಿಕ್ಕಾಗಲ್ಲ, ಸತ್ಯವನ್ನು ಹೇಳಲಿಕ್ಕೆ ಬೇಕು. ಸಾಂಸಾರಿಕ ಜೀವನದಲ್ಲಿ ತುಂಬಾ ನೊಂದೋಗ್ಬಿಟ್ಟಿದೆ. ಕಾರಣ ಇಷ್ಟೇ, ನಾನು ಬೆಳೆದು ಬಂದಂಥ ಮನೆಯನ್ನು ಕಡೆಗಣಿಸಿ ನಾನು ಹೊರಗಡೆ ಬಂದಿದ್ದಕ್ಕೆ. ಹಾಗೆ ನಿಮ್ಮ ಜೀವನದಲ್ಲಿ ನೀವು ಬೆಳೆದು ಬಂದಂಥ ಮನೆಯನ್ನು ಮಾತ್ರ ಮರಿಬೇಡಿ. ಹೇಗೆ ನಿಮ್ಮ ಹೊತ್ತು ಸಾಕಿ ಸಲುವಿದ ತಂದೆ ತಾಯಿಯನ್ನ ಕಡೆಗಣಿಸ್ತೇ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಿರೋ, ಹಾಗೆ ನೀವು ಬೆಳೆದು ಬಂದ ಮನೆಯನ್ನು, ಅದು ಹಂಚಿನ ಮನೆ ಆಗಿರಲಿ ಅಥವಾ ಹಳ್ಳಿ ಶೀಟ್ ಮನೆ ಆಗಿರಲಿ, ಹಳ್ಳಿಯಲ್ಲಿರಲಿ ಅಥವಾ ಸಿಟಿಯಲ್ಲಿರಲಿ, ನೀವೇನಾದ್ರು ಇವತ್ತು ಸಕ್ಸಸ್ ಆಗಿದ್ದೀರಿ ಅಂದರೆ ಆ ಮನೆಯೂ ಅದರಲ್ಲಿ ಕಾರಣಕರ್ತರಾಗಿರ್ತದೆ. 90% ಆ ಮನೆ ಇರ್ತದೆ, ಇನ್ನು 10% ನಮ್ಮ ಮನೋಶಕ್ತಿ ಇರ್ತದೆ. ಇದನ್ನು ಅರ್ಥ ಮಾಡಿಕೊಂಡು ಪಶ್ಚಿಮ ದಿಕ್ಕು ಇಸ್ ವೆರಿ ಪವರ್ಫುಲ್ ದಿಕ್. ಈ ದಿಕ್ಕು ಮುಳುಗೋ ದಿಕ್ಕು ನಮಗೆ ಆಗ್ಬರಲ್ಲ ಅಂತ ಯಾರು ಕಡೆಗಣಿಸ್ಬೇಡಿ. ಅದು ಯಾವುದೇ ದಿಕ್ಕಾಗಿರಲಿ, ನೀವು ಕಟ್ಟುವಾಗ ವಾಸ್ತುಸಮ್ಮತವಾಗಿ ಆಯಾಸಮ್ಮತವಾಗಿ ಕಟ್ಟಿ ಅಂತ ನಾನು ಪದೇ ಪದೇ ಹೇಳ್ತೀನಿ. ಉಚ್ಚ ಸ್ಥಾನದಲ್ಲಿ ಪ್ರವೇಶ ದ್ವಾರ, ಉಚ್ಚ ಸ್ಥಾನದಲ್ಲಿ ಗೇಟು, ಯಾವುದೇ ಕಾರಣಕ್ಕೂ ಮಧ್ಯಭಾಗದಲ್ಲಿ ಅಥವಾ ನೈಋತ್ಯದಲ್ಲಿ ನಿಮ್ಮ ಮನೆಯಲ್ಲಿ ಬಳಸಿದಂಥ ನೀರು ಹರಿಬಾರ್ದು. ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಏನಾದ್ರು ಸೆಪ್ಟಿಕ್ ಟ್ಯಾಂಕ್ ಬಂತು ಅಂದರೆ ನೀವು ಈ ಮಧ್ಯದಲ್ಲಿ ತೆಗೆದುಕೊಂಡು ಇಲ್ಲಿ ಕೊಡಬೇಕು. ರೋಡಲ್ಲಿ ಸೆಪ್ಟಿಕ್ ಟ್ಯಾಂಕ್, ಏನು ಗೌರ್ಮೆಂಟ್ ರಸ್ತೆ ಅಥವಾ ಮತ್ತೊಂದಿರಲ್ಲಿ ಮನೆಯಲ್ಲಿ ಬಳಸಿದಂಥ ನೀರು ಮೊದಲು ಯಾವುದೇ ಕಾರಣಕ್ಕೆ ಹೋಗ್ಬೇಕು. ಇಲ್ಲಿ ಉತ್ತರದಲ್ಲಿ ಖಾಲಿ ಜಾಗ ಜಾಸ್ತಿ ಬಿಟ್ಕೊಳ್ಬೇಕು. ಹೆಣ್ಣು ಮಕ್ಕಳು ಆನಂದವಾಗಿ ಆರೋಗ್ಯ ಇರ್ತಾರೆ. ಹಾಗೆ ಪಶ್ಚಿಮದಲ್ಲೂ ಸಹ ಎಷ್ಟು ಒಂದು ಉಚ್ಚ ಸ್ಥಾನದಲ್ಲಿ ಪ್ರವೇಶ ದ್ವಾರ ಇಟ್ಕೊಂಡು ಮಧ್ಯಮ ಸ್ಥಾನದಂತ ಪಶ್ಚಿಮ ನೈಋತ್ಯದಲ್ಲಿ ನೀವು ಸ್ಟೇರ್ ಕೇಸ್ ಮೆಟ್ಲು ಕೊಡ್ಲಿಕ್ಕೆ ಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ ಪಶ್ಚಿಮ ವಾಯುದಲ್ಲಿ ಮೆಟ್ಲು ಕೊಡ್ಲಿಕ್ಕೆ ಹೋಗ್ಬೇಡಿ. ಮೆಟ್ಲು ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಇದು ಬರಬೇಕಾದಂತ ಒಂದು ಸಕ್ಸಸ್ ಅನ್ನ ತಡೆಗಟ್ಟುತ್ತೆ. ನೀವು ಕೆಲಸ ಮಾಡ್ತಾನೆ ಇರ್ತೀರಿ, ನೀವು ಶ್ರಮ ಪಡ್ತಾನೆ ಇರ್ತೀರಿ, ಬಟ್ ಫಲ ಮಾತ್ರ ಶೂನ್ಯ ಆಗ್ತಾ ಇರ್ತದೆ. ನೋಡ್ಲಿಕ್ಕೆ ದೊಡ್ಡ ಮನೆ ಇದೆ, ಎಲ್ಲ ಇದೆ, ಬಟ್ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಪಶ್ಚಿಮ ವಾಯುವ್ಯ ಗಂಡು ಮಕ್ಕಳ ಮೇಲೆ ವಿಶೇಷವಾದಂಥ ಪ್ರಭಾವವನ್ನು ಬೀರ್ತದೆ. ಆ ಮನೆಯ ಮುಖ್ಯಸ್ಥನ ಮೇಲೆ, ಗಂಡು ಮಕ್ಕಳ ಮೇಲೆ ಪ್ರಭಾವವನ್ನು ಬೀರ್ತದೆ. ಹಾಗಿದ್ದಾಗ ಇಲ್ಲಿ ಉತ್ತರದಲ್ಲಿ ಜಾಗವನ್ನು ಯಾಕೆ ಬಿಡಬೇಕು ಅಂದ್ರೆ ಪಶ್ಚಿಮ ನಿವೇಶನವರು ಇಲ್ಲಿ ಗಂಡು ಎಷ್ಟು ಇಂಪಾರ್ಟೆಂಟು, ಹೆಣ್ಣು ಅಷ್ಟೇ ಇಂಪಾರ್ಟೆಂಟ್. ಇಲ್ಲಿ ಉತ್ತರ ವಾಯುದಲ್ಲಿ ಪ್ರವೇಶ ದ್ವಾರವನ್ನು ಒಂದು ಕೊಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ ನಿಮ್ಮ ಮನೆಗೆ. ಹಾಗೆ ಉತ್ತರ ಈಶಾನ್ಯದಲ್ಲಿ ಒಂದು ಪ್ರವೇಶ ದ್ವಾರ ಕೊಡ್ಲಿಕ್ಕೆ ಬೇಕು. ಯಾಕೆಂದ್ರೆ ನೀವು ಹೊರಗಡೆ ಹೋಗಿ ಸಂಪಾದನೆ ಮಾಡಿದ್ರೆ ಮನೆಯ ಮುಖ್ಯಸ್ಥೆ ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ನಿಮಗೆ ಎಲ್ಲಾ ರೀತಿಯಲ್ಲೂ ಸಹಕಾರವನ್ನು ಕೊಡ್ತಾರೆ. ಇದು ವಾಸ್ತುವಿನ ನಿಯಮ. ಯಾಕೆಂದ್ರೆ ಗಂಡ ಹೆಂಡತಿ ಒಂದೇ ನಾಣ್ಯದ ಎರಡು ಮುಖ ಇದ್ದಾಗೆ. ಅವರು ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡ್ರೆ ನಾವು ಹೊರಗಿನ ಒಂದು ಸಂಪಾದನೆಯ ದಾರಿಯನ್ನು ತೆಗೆದುಕೊಳ್ಬಹುದು. ದೊಡ್ಡ ದೊಡ್ಡ ಫ್ಯಾಕ್ಟರಿಗಳನ್ನು ನಡೆಸಬಹುದು, ರಾಜಕೀಯದಲ್ಲಿ ಬೆಳಿಬಹುದು, ಉದ್ಯಮವನ್ನು ಮಾಡಬಹುದು, ದೊಡ್ಡ ದೊಡ್ಡ ಶಾಲೆಗಳು, ರಿಯಲ್ ಎಸ್ಟೇಟು, ಮತ್ತೊಂದು ಮಿಲಿಟರಿಯಲ್ಲಿ ದೊಡ್ಡ ಮುಖ್ಯಸ್ಥರಾಗಬಹುದು. ಪಶ್ಚಿಮ ದಿಕ್ಕಿನಲ್ಲಿ ನೇಮು ಫೇಮು ಅಂದ್ರೆ ಯಾವಾಗಲೂ ನಿಮ್ಮ ನೇಮು ಉಳಿಸುವಂತ ಕೆಲಸವನ್ನು ಮಾಡದೆ ಪಶ್ಚಿಮ ದಿಕ್ಕು. ದೊಡ್ಡ ಮಟ್ಟದಲ್ಲಿ ನೇಮ್ ಮಾಡಬೇಕು ಅಂದ್ರೆ. ಹಾಗಿದ್ದಾಗ ಪಶ್ಚಿಮ ದಿಕ್ಕನ್ನ ಎಲ್ಲೂ ನೀವು ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀವಿ. ಮತ್ತೆ ಇಲ್ಲಿ ಶನಿಯ ಪ್ರಭಾವದಿಂದ ನೀವು ರಾಜಕೀಯ ಕ್ಷೇತ್ರದಲ್ಲಿ ಬೆಳಿಬಹುದು. ಅಂದ್ರೆ ಸಕಲ ಐಶ್ವರ್ಯಗಳನ್ನು ಪ್ರಾಪ್ತಿ ಮಾಡುವವರೇ ಶನಿ ಕೊಟ್ಟ ಮೇಲೆ ಮತ್ತೆ ಆ ಶನಿಗೆ ಒಂದು ಫಲವನ್ನು ವಾಪಸ್ ತಗೊಳ್ಳಿಕ್ಕಾಗಲ್ಲ. ಹಾಗಿದ್ದಾಗ ಇದು ಪಶ್ಚಿಮ ದಿಕ್ಕಿನ ನಿವೇಶನ ಬಹಳ ಜಾಗೃತಿಯಿಂದ ವಹಿಸಿ ಶ್ರೀಮಂತಿಕೆ ನಿವೇಶನ ಅಂತ ಹೇಳ್ತೀವಿ. ಹಾಗೆ ಪಶ್ಚಿಮ ಎಷ್ಟು ಇಂಪಾರ್ಟೆಂಟೋ ಪೂರ್ವನೂ ಅಷ್ಟೇ ಇಂಪಾರ್ಟೆಂಟ್. ಆದರೆ ನಿಮ್ಮ ಮನೆಯಲ್ಲಿ ಸಂಪಾದ್ರೆ ಪೂರ್ವದಲ್ಲಿ ಬರಬೇಕು ಅಥವಾ ಉತ್ತರದಲ್ಲಿ ಬರಬೇಕು. ಬಂದಾಗ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಕೆಲವರು ಏನ್ ಮಾಡ್ತಾರೆ, ಅಲ್ಲಿ ಎಂಡ ತನಕ ಮನೆ ಕಟ್ಟಿಬಿಟ್ಟು ಇಲ್ಲಿ ಪಶ್ಚಿಮದಲ್ಲಿ ಎಲ್ಲೋ ಒಂದ್ ಕಡೆ ಅಥವಾ ಈ ಬೇಡವಾದ ಕಡೆ ನೀವು ಸಂಪೂರ್ಣ ಮಾಡ್ತೀರಿ. ಕೆಲವರು
ಈ ಭಾಗವನ್ನು ಕಟ್ ಮಾಡಿ ಕೆಡಿಸ್ಕೊಂಡಿರ್ತಾರೆ. ಇಂಜಿನಿಯರ್ ಪ್ಲಾನ್ ಅಲ್ಲಿ ಅವರ ಅನುಕೂಲಕ್ಕೆ ತಕ್ಕಾಗಿ ಅವ್ರು ಮಾಡ್ತಾರೆ ಸ್ವಾಮಿ. ನಿಮ್ಮ ಅನುಕೂಲಕ್ಕೆ ತಕ್ಕಾಗಿ ನಿಮ್ಮ ಮುಂದೆ ಭವಿಷ್ಯ ನಿರ್ಧಾರ ಮಾಡ್ಕೊಳ್ಬೇಕು ಅಂದರೆ ನೀವು ಯಾಕೆಂದರೆ ದಿನದ 24 ಗಂಟೆಯಲ್ಲಿ ನಾವು 12 ಗಂಟೆ ಮನೆಯಲ್ಲಿ ವಾಸ ಮಾಡ್ತೀವಿ ಅಂತ ಆಗಲೇ ಇಂದಿನ ನಾನು ಹೇಳಿದ್ದೀನಿ. ಮನೆಗೆ ಬಂದಾಗ ನೆಮ್ಮದಿ, ಶಾಂತಿ, ಸಂತೋಷ ಬೇಕು. ನಾವೆಷ್ಟೇನು ಹೊರಗಡೆ ಆಯಸ್ ಪಟ್ಟು ಬಂದರೂ ಮನೆಯಲ್ಲಿ ಬಂದಾಗಲೇ ನಾವು ರಿಲ್ಯಾಕ್ಸ್ ಆಗೋದು. ಇದನ್ನು ಗಮನದಲ್ಲಿ ಇಟ್ಕೊಂಡು ಕಮರ್ಷಿಯಲ್ಲು ಕಾಂಪ್ಲೆಕ್ಸ್ಗಳು ತೊಂದರೆ ಇಲ್ಲ, ಮನೆ ಅಂತೂ ಸೂಪರ್. ಯಾಕೆಂದರೆ ಮನೆ ಒಂದು ಆಯವಾಗಿ ವಾಸ್ತುವಾಗಿ ದಿಕ್ಕಿಗೆ ಅನುಗುಣವಾಗಿದ್ದಾಗ ಗಾಳಿ ಬೆಳಕು ಸುತ್ತ ಬರುವ ರೀತಿಯಲ್ಲಿ ಮಾಡಿಕೊಂಡು ಪರಿಪೂರ್ಣ ಸುಖವನ್ನು ಅನುಭವಿಸಿ. ಪಶ್ಚಿಮದ ಸುಖ ತುಂಬ ಶ್ರೀಮಂತಿಕೆಯ ಸುಖ. ಒಂದು ವೇಳೆ ಲೋಪದೋಷಗಳಾದಾಗ ಪತಿ ಪತ್ನಿಯರು ಅಗಲಿಕೆ, ದೂರ ಇರೋದು ಅಥವಾ ಅನಾರೋಗ್ಯ ನಿಮ್ಮನ್ನು ಆಗ ಕಾಡ್ತಾ ಇರ್ತದೆ. ಸಮಸ್ಯೆಗಳ ಮೇಲೆ ಸಮಸ್ಯೆ, ಆರ್ಥಿಕ ಸಂಕಷ್ಟಗಳು, ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಅದ್ರಲ್ಲಿ ಲಾಸ್ ಆಗುತ್ತೆ. ಕೋಟಿಗಟ್ಟಲೆ, ನೀವೇನು ಕಡಿಮೆ ಏನು ಮಾಡಲ್ಲ. ಈ ದಿಕ್ಕಿನಲ್ಲಿ ಮನೆಯನ್ನು ಇದ್ದಂಥವ್ರು ಕೋಟಿಗಟ್ಟಲೆ ಹಣ ಇರ್ತದೆ. ಆಮೇಲೆ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ, ದುಶ್ಚಟಗಳ ದಾಸರಾಗ್ತೀರಿ. ಆಮೇಲೆ ನಿಗೂಢ ವಿದ್ಯೆಗಳನ್ನು ಕಲಿತಾ ಇರ್ತೀರಿ. ಏನಾದರೂ ಒಂದು ದೇಶದ್ರೋಹಿ ಕೆಲಸ ಮಾಡುವಂಥ ಸಮಸ್ಯೆಗಳು ಬರುತ್ತೆ ಇಲ್ಲಿ ಲೋಪದೋಷಗಳು ಆದರೆ. ಪಶ್ಚಿಮದಲ್ಲಿ ಲೋಪದೋಷಗಳಾದರೆ, ಅದೇ ಪಶ್ಚಿಮ ದೋಷ ದಿಕ್ಕಿನಲ್ಲಿ ಆಯಸಮ್ಮತ ವಾಸ್ತುಸಮ್ಮತವಾಗಿದ್ದಾಗ ನೀವು ಸಮಾಜಕ್ಕೆ ನಿಮ್ಮಿಂದ ಒಂದು ಉತ್ತಮವಾದಂಥ ಸಮಾಜ ಕಟ್ಟೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತೀರಿ. ರಾಜಕೀಯ ಕ್ಷೇತ್ರದಲ್ಲಿ ಬೆಳಿಬೇಕು ಅಂದರೆ ನೀವು ವಾಸ್ತವವಾಗಿ ಮನೆ ಕಟ್ಟಲಿಕ್ಕೆ ಬೇಕು. ಕೆಲವರು ನೋಡಿ 5 ಬಾರಿ MLA ಗಳಾಗಿರ್ತಾರೆ ಅಥವಾ 5 ಬಾರಿ ಆಯಾ ಕ್ಷೇತ್ರದಲ್ಲಿ ಇದಾಗಿರ್ತಾರೆ. ಆದರೆ ಮಂತ್ರಿ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ತುಂಬ ಕಸರತ್ತು ಪಡ್ತಾ ಇರ್ತಾರೆ. ಆದರೆ ಪಶ್ಚಿಮ ಇದೆಯಲ್ಲ, ಶನಿಯ ಪ್ರಭಾವದಿಂದ ನೀವು ಪರಿಪೂರ್ಣವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತವಾದಂಥ ಸ್ಥಾನಕ್ಕೆ ಹೋಗ್ತಾರೆ. ವಾಸ್ತುಗೆ ಅಷ್ಟು ಮಹಿಮೆ ಇದೆ, ಆ ದಿಕ್ಕಿಗೆ ಅಂತ ಒಂದು ಮಹಿಮೆ ಇದೆ. ಯಾರಾದರೂ ಪಶ್ಚಿಮ ದಿಕ್ಕಿನವರು, ಇವತ್ತು ನೀವು ಬಡವರೇ ಇರ್ಬೋದು ಅಂತಲೇ ಇಟ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ಕೆಲವರು ಪಶ್ಚಿಮ ದಿಕ್ಕಿನ ನಿವೇಶನ ತೆಗೆದುಕೊಂಡು ಏನೋ ಅವ್ರ ಮನಸ್ಥಿತಿನಲ್ಲಿ ಚೇಂಜ್ ಆಗಿರಲ್ಲ. ಅಂಥವ್ರು ನನ್ನ ಹತ್ರ ಬನ್ನಿ, ಪ್ಲಾನ್ ಹಾಕ್ಕೊಂಡು ನಿಮಗೆ ಒಳ್ಳೆಯ ಪ್ಲಾನ್ ಹಾಕಿ ಕೊಡ್ತೀನಿ. ಪರಿಪೂರ್ಣ ಸಕ್ಸಸ್ ನಿಮ್ಮದಾಗಬೇಕು. ಇವತ್ತೇನು ಆರ್ಥಿಕವಾಗಿ ಏನಾದ್ರು ನೀವು ನರಳ್ತಾ ಇದ್ದೀರಿ, ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದಂಥವ್ರು ನೀವು ಮನೆ ಕಟ್ಟಿ ಆ ಮನೆಗೆ ವಾಸಕ್ಕೆ ಬಂದ ಮೇಲೆ ನಿಮಗೆಲ್ಲ ಒಳ್ಳೆ ಫಲಗಳು ಪ್ರಾಪ್ತಿಯಾಗ್ತಾ ಹೋಗುತ್ತೆ. ಯಾಕೆಂದರೆ ಉದಾಹರಣೆಗೆ ನಾನೇ ಆರೋಗ್ಯ ಕೈ ಕೊಟ್ಟಿತ್ತು, నేను ಲೈಫ್ ಇಷ್ಟೇ ಅಂದ್ಕೊಂಡಿದ್ದೆ. ಬಟ್ ನಾನು ವಾಸ ಮಾಡುವಂಥ ಮನೆಯನ್ನು ವಾಸ್ತವವಾಗಿ ಬಾಡಿಗೆ ಮನೆಗಳಲ್ಲಿ ಅಳವಡಿಸ್ಕೊಳ್ತಾ ಜೊತೆಯಲ್ಲಿ ಸ್ವಂತ ಮನೆ ಕಟ್ಟಲೇಬೇಕು ಅಂತ ಕನಸು ಕಂಡಿದ್ದಕ್ಕೆ ನಾನೇ ಒಂದು 30x50 ಸೈಟನ್ನು ತೆಗೆದುಕೊಂಡು ಪೂರ್ವ ದಿಕ್ಕಿನ ನಿವೇಶನ ಸಂಪೂರ್ಣ ಆಯಸಮ್ಮತವಾಗಿ ಮನೆಯೆಲ್ಲ ಚಿಕ್ಕದಾಗಿದೆ, ಸ್ವಲ್ಪ ಚಿಕ್ಕದಾಗಿದೆ. ಅದು ಕೆಲವರು ತುಂಬ ಜನ ಬಂದು ಕೇಳ್ತಾ ಇದ್ರು, ಯಾಕೆ ಈ ಥರ ಮಾಡ್ತಾ ಇದ್ದೀರಿ ಅಂದರೆ, ನೋಡಿ ನನಗೆ ಆಯ ಬರಬೇಕು. ಆಯ ಬರಲಿಲ್ಲ ಅಂದರೆ ಆಯುಷ್ ಇರಲ್ಲ. ವಾಸ್ತು ಇಲ್ಲ ಅಂದರೆ ಜೀವನದಲ್ಲಿ ಬರಬೇಕಾದಂಥ ಹಣ, ಐಶ್ವರ್ಯ, ಮತ್ತೊಂದು ಸಾಂಸಾರಿಕ ಜೀವನದಲ್ಲಿ ಸುಖ ಇರೋದಿಲ್ಲ. ಹಾಗಾಗಿ ಅದೆಲ್ಲ ಬೇಕು ಅಂದರೆ ನಾವು ಆಯಕ್ಕೆ, ವಾಸ್ತುವಿಗೆ, ದಿಕ್ಕಿಗೆ ಮಹತ್ವವನ್ನು ಕೊಡಲೇಬೇಕು. ಪಂಚಭೂತಗಳಿಗೆ ವಿರುದ್ಧವಾಗಿ ಅಲ್ಲದೆ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರಬೇಕು ಮನೆ ಒಳಗಡೆ. ಆಗ ವಾಸ್ತು ಪರಿಪೂರ್ಣವಾದಂಥ ಬಲವನ್ನು ತಂದು ಕೊಡ್ತದೆ. ಹಾಗೆ ನಿಮ್ಮಲ್ಲಿ ಯಾರಾದರೂ ಆ ಥರ ನಾನು ಮುಂದೆ ಸಮಸ್ಯೆಗಳನ್ನು ಎದುರಿಸಿ ಮುಂದೆ ನಿಮಗೆ ಆಗಲಿ ನಿಮ್ಮ ಮಕ್ಕಳಿಗೆ ಆಗಲಿ ಸಮಸ್ಯೆಯನ್ನು ತಂದೊಡ್ಡೋದಂಥ ಕೆಲಸ ಬೇಡ, ನಾನು ಪರಿಪೂರ್ಣವಾಗಿ ಒಂದು ವಾಸ್ತವವಾಗಿ ಮನೆ ಕಟ್ಟಿ ಮುಂದೆ ನನ್ನ ಮಕ್ಕಳಿಗೆ ಒಂದು ಒಳ್ಳೆ ಫ್ಯೂಚರ್ ಮಾಡಬೇಕು ಅಂದರೆ ನೀವು ನನ್ನನ್ನು ಸಂಪರ್ಕ ಮಾಡಿ. ನಿಮ್ಮ ನಿವೇಶನಕ್ಕೆ ಉತ್ತಮವಾದಂಥ ಆಯ, ಉತ್ತಮವಾದಂಥ ವಾಸ್ತು, ದಿಕ್ಕಿಗೆ ಅನುಗುಣವಾಗಿ ಮನೆಯನ್ನು ಹೇಗೆ ಕಟ್ಕೊಳ್ಳೋದು ಅಂತ ಹೇಳಿ ನಿಮಗೆ ಪರಿಪೂರ್ಣವಾದಂಥ ಒಂದು ಮಾರ್ಗದರ್ಶನವನ್ನು ನಾನು ಹೇಳಿಕೊಡ್ತೀನಿ ಅಂತ ಹೇಳ್ತಾ, ಪಶ್ಚಿಮ ದಿಕ್ಕಿನಲ್ಲಿ ಇರುವಂಥವರು, ನಿವೇಶನ ಇರುವಂಥವ್ರು ಜವಾಬ್ದಾರಿಯಿಂದ ಮನೆ ಕಟ್ಟಿ. ಇವತ್ತು ನೀವು ರಾಜಕೀಯದಲ್ಲಿ ಇಲ್ಲದೆ ಇರ್ಬೋದು, ನೀವು ಬಿಸ್ನೆಸ್ ಮಾಡದೇ ಇಲ್ಲದೆ ಇರ್ಬೋದು, ಬಟ್ ನಿಮ್ಮ ಮಕ್ಕಳು ಮಾಡ್ತಾರೆ, ನಿಮ್ಮ ಮೊಮ್ಮಕ್ಕಳು ಮಾಡ್ಬೋದು, ಉನ್ನತ ಸ್ಥಾನಕ್ಕೆ ಹೋಗ್ಬೋದು. ನೀವು ಮಾಡಿಲ್ಲ ಅಂತೇಳಿ ನಿಮ್ಮ ಮಕ್ಕಳು ಮಾಡಬಾರ್ದು ಅಂತ ಎಲ್ಲೂ ಕಾನೂನಿಲ್ಲ. ಹಾಗಿದ್ದಾಗ ಪರಿಪೂರ್ಣ ಪಶ್ಚಿಮ ದಿಕ್ಕಿನ ನಿವೇಶನವನ್ನು ಅಳವಡಿಸ್ಕೊಂಡು ಮನೆ ಕಟ್ಟಿ ಅಂತ ಹೇಳ್ತಾ, ಯಾರು ನನ್ನ ಈ ಒಂದು ಸಂಚಿಕೆಯನ್ನು ನೋಡ್ತಾ ಇದ್ದೀರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ. ನಾನು ಕೊಟ್ಟಿರುವಂಥ ಈ ಜ್ಞಾನದಲ್ಲಿ ನಿಮಗೇನಾದರೂ ಅನ್ಕಂಫರ್ಟಬಲ್ ಆಗಿದ್ದರೆ ಕಮೆಂಟ್ ಮಾಡಿ ಹೇಳಿ. ನನ್ನ ಒಂದು ಕಾರ್ಯಕ್ರಮವನ್ನು ನೋಡೋದು ಮರಿಬೇಡಿ. ಹಾಗಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.